ಹೊಡ್ಕೊಂತೀರಾ? ನೀವು ಸುಮ್ಕಿರಮ್ಮ, ನೀವು ಸುಮ್ಕಿರಿ, ಬರ್ತೀನಿ ಅವ್ರಿಗೆ ಸುಮ್ಕಿರಿ. ಈಗ ಹೆಂಗಾಯ್ತು ಗೊತ್ತಾ, ಕಷ್ಟದ ಸುಮ್ಕಿರ್ತಾರೆ. ಬೇರೆ ಒಂದು 30 ಮಗಳು ಬರಲೇ ಇಲ್ಲ. ಮಗ ಹೋಗ್ಬೇಕಂತ ಹೋಗ್ಬಿಟ್ಟು ಅವಳು ಬೇಡ ಆಯ್ತು, ಮಗು ಬ್ಯೂಟಿ ಹಾಳಾಗುತ್ತೆ ಅಂತ. ಮೊನ್ನೆ ಹುಡುಗಿ ಬಂದಿದ್ದು, ಅಮ್ಮ ಮಗ ಜಗಳ ಯಾಕಮ್ಮ ಅಂದೆ, ಮಕ್ಕಳಾಗಲಿ ಇವಳಿಗೆ ಅಂತ. ನನ್ನ ಬ್ಯೂಟಿ ಹಾಳಾಗುತ್ತೆ ಅಂತ ಅವಳು. ನಾನು ನಗೆ ಸಾಕಾಗಿ ಆಯ್ತು. ಹಾಯ್ ಹಾಯ್ ಏನಕ್ಕೆ ಏನಾಗುತ್ತೆ? ಹಾಂ ಏನು ತಿಂಗಿದೆ ಅಷ್ಟೇ ಬೇಡ. ಈರಲ್ಲಿ ಎಲ್ಲಿ ತಂಗಿ ತಂಗಿ ನೋಡ್ ತಂಗಿ ಹೇಳಮ್ಮ ಪುಟ್ಟಿ, ಹೊಟ್ಟೆ ಪಾಡಿ ಹೊಟ್ಟು ಮೆಟ್ಕೊಂಡು ಸುತ್ತಿಲ್ಲ. ಹಗಲತ್ತೆಲ್ಲ ದೇವ್ರ ರಾತ್ರಿಗಳ ದೇವ್ರ ಹಗಲ ಹೇಳ್ಕೊಳ್ತೀನಿ ನಾನು. ಅಪ್ಪ ಅಮ್ಮ ನಾಯಕ ಬರ್ತಿದ್ದ, ಏನು ನಾಚಿ ಬಿಡಿದ್ದೀನಿ ಅವ್ರಿಗೆ, ಏನು ನಾಚಿ ಬಿಡಿ ಇನ್ನೊಬ್ಬ ನಿಮ್ಮ ಮಕ್ಕಳು ಹೊರಗಿದ್ದಾರೆ ಅಂತ ಸುಂಕಲು ಮದುವೆ ಮಾಡೋ ವಯಸ್ಸು ಕಪ್ಟರಿಂದ ಬಂದಾರಿದ್ದಾರ ಬನ್ನಿ. ಯಾಕೆ ದೂರ ಆಗುತ್ತೆ ಅಂದ್ರೆ ನಾವೀಗ ಮತ್ತೆ ಈಗ ದೇವಸ್ಥಾನ ನೋಡ್ಕೊಳಕ್ಕೆ ಅಂತ ಬಂದ್ವಾ. ಕಳೆದ ವರ್ಷ ಬಂದಿದ್ದೆ, ನೀವು ಇರಲಿಲ್ಲ. ಹಂಗೆ ಒಂದು ಅಕ್ಕಿ ಕೊಡ್ಬೇಕಾಯ್ತು, ಕೊಟ್ಟು ಹೋಗ್ತಾ ಇದ್ದೆ. ಈಗ ಊಟ ಮಾಡಿದೆ. ಊಟ ಯಾರು ಬಂದ್ರಿ? ಫ್ಯಾಮಿಲಿ ಸಮೇತ. ಎಲ್ಲಿ ನಿಮ್ಮ ನಿಮ್ಮ ತಾಯಿ ಬಂದಿರಾ? ಅಮ್ಮ ಬಂದಿಲ್ಲ, ಅತ್ತೆ ಬಂದಿದ್ದಾರೆ. ಅವ್ರ ಮಗಳು ಮಗ ಇವನು. ಮಗಳ ಇಲ್ಲ, ನನ್ನ ಮಗಳೇ. ಹೌದಾ? ಇವನ್ ಮಗ, ನನ್ನ ಮಗ. ನಿನಗೆ ಎಷ್ಟು ವಯಸ್ಸು? ನನಗೆ 45. ಹೌದಾ? ಚಿಕ್ಕಪ್ಪ ಅಂತ ಇಬ್ಬರು ಅನ್ನಕ್ಕೆ ಅಂಕಲ್ ಅನ್ನಕ್ಕೆ ಅಂಕಲ್ ಬಾಡ್ಕಲ್ಲ ಚಿಕ್ಕಪ್ಪ. ನಾವಲ್ಲ, ನೀವು ಸ್ವಲ್ಪ ಓದಲ್ಲ. ಅವನಿಗೆ ಮದುವೆ ಮಾಡು. ಅದು ಮಾಡ್ಕೊಳಕ್ಕೆ ಅವರೇ ರೆಡಿ ಇದ್ದಾರೆ. ನಾವು ಹೇಳಿ ನನಗಿಂತ ಮನೆ ಆಳ ಅವರೇ ರೆಡಿ ಇದ್ದಾರೆ. ಮಗಳೇ ಬಾಯ್ಲಿ ಹೇಳಿ ಅಂತ ಮಗಳು ಹೇಳಂಗೆ ಅಂತ ಅಪ್ಪ ಅನ್ಸೊಂದು ಆಯ್ಬಿಟ್ಟ ನಿಂಗಳೇ ಅಪ್ಪ ಕಡೂರಿ ಬಂದ ಕಾಫಿ ಟೀ ಮಡಿಬೇಡ. ಮತ್ತೆ ನೀನು ಏನಿಲ್ಲ ಅಕ್ಕ ಇದಪ್ಪ ಹಿಂಗಿಪ್ಪ ಅವನ ಅಣ್ಣ ಅದಕ್ಕೆ ನೀನು ನನಗೆ ಅರ್ಜೆಂಟ್ ಮಾಡಬೇಡಿ ಆಯ್ತಾ? ಓದ್ತಿರೋ ಮಕ್ಳು ತೊಗೊಂಡು ಓದ್ತಿದ್ದೀರ ಮಕ್ಕಳಾರ? ಲವ್ ಮಾಡ್ತಿದ್ರೆ ಕೊಡಲ್ಲ, ಓದರಿ ಮಾತ್ರ. ನಂಬರ್ ಕೊಡ್ಲಿ ಪಾಪ. ಯಾವ ಊರ್ ನಾಯಿ ತಂಗಿ? ಬೆಂಗಳೂರು ಬಂದಿದ್ದು ನಾಯಿ ಮರಿ. ನಾಯಿ ಮರಿ ಬೇಕೇನಂತ ಆಗ್ತೀನಿ. ಅಲ್ಲಿ ಏನೇ ಹಂಗಿತ್ತದೆಯಾ? ಅಲ್ಲ ಅಯ್ಯ ಅಲ್ಲಿ ನೋಡಿ ನಾಲ್ಕು ಕೈ ತುಂಬ ಹೆಂಗೈತಿ ಎತ್ತು ಕ್ಲಾಸ್ ಹಾಕ್ರಲ್ಲೇ ಹಿಂಗಾರ ರೇ ಯಾವನಾರ ಬಿಟ್ಟು ಹೊರಕೊಟ್ಬಿಟ್ರೆ ಅವ್ನು ರೋಡ್ ಬಿದ್ದುಬಿಟ್ರೆ ಟಿವಿಲಿ ಬಂದುಬಿಟ್ರೆ ಆಬೋ ಸ್ವಾಮಿಯರು ಅವ್ನು ಯಾರೋ ಒಬ್ಬ ಡ್ಯಾನ್ಸ್ ಹೊಡಿತಿದ್ದ ಶಿವದ ಬುದ್ಧಿಸ್ ಎಲ್ಲರೂ ಇಬ್ರು ಸಾಕ್ತಾರೆ ನಿಂತಾನೆ. ಇದು ನೀವು ಹುಡ್ಕೋ, ಇದು ಬೇಸ್ ಮೇಲೆ ಹಬ್ಬ ಹುಣ್ಣಿಮೆ ದಿವಸ ನೋಡಿ ಸೀರೆ ಕೊಟ್ಟರೆ ಹಬ್ಬ ಹುಣ್ಣಿಮೆ ದಿವಸ ನೀವು ಋತುಮತಿ ಅಂದ್ರೆ ಡೇಟ್ ಆಗದೆ ಹುಡ್ಕೊಳ್ಳಿ. ಹುಡ್ಕೋತೀನಿ ಇಬ್ರು ಸಾಕ್ತಿರ್ತೀನಿ. ಮನೆಗೊಂದು ಅಮ್ಮ ಇದು ನಿಂಗೆ ನಾನು ಕೊಡೋದು ಹಣಕ್ಕಿಂತ ಗುಣ ಮುಖ್ಯ ಅಂತ ನಾನು ಇದು ಅಂತ ದುಡ್ಡು ಬೇಡ ಆಯ್ತಾ. ಇದು ನಿಮ್ಗೆ ತಿಂಗಿ ಚಂದ ದುಡ್ಡಿರಿ, ದೇವ್ರ ಆಯಾಸಾರ ಕೊಡಿ. ಅಂದರೆ ದೇವ್ರನ್ನೇನು ಮರಿ ಕಡಿ ಮಟನ್ ಕಡಿ ಅಲ್ಲ, ಹಾಲು ಫೋಟೋ ಕಡಿ ತಂದಾರ ಒಂದು ಸ್ಟಿಕ್ಕರ್ ಹಾಕೊಳ್ಳಿ. ನಿತ್ಯ ಅವಳ ಮುಟ್ಟಿ ತೀರ್ಥದ ಹೇಳಮ್ಮ ತೀರ್ಥನೋಗಿ ಅಮೇರಿಕಾ ಆಶ್ರಯದಿಂದ ಈಗ ನಂದಿನಿ ಅಂತೇಳಿ ಹಾಕೋದು ಆಶ್ರಯದಿಂದ 8 ವರ್ಷದ ಮೇಲೆ ಮಗಂಗೆ ಅಲ್ಲಿ ಬಂತಂತ ಅಂತ ಅಲ್ಲಿಂದ ವಿಡಿಯೋ ಹಾಕ್ತಾರೆ ಅವರು. ಮೇಬೂಬ್ ಅಂತ ನನ್ನ ಹೆಸರು ರಾಮಚಂದ್ರ ಅಂತೇಳಿ ಅಲ್ಲಿ ರಾಮದುರ್ಗ ಅಂತ ಹೆಸರಿಗೆ ಮೇಬೂಬ್ ಅಂತ ಜಮ್ಕಂಡೇನೆ ಮಗನಿಗೆ ಕಾಲು ಬಂತಂತ ಅವನೇ ಫೋಟೋ ಗಿಡಲ್ಲ. ನಾನು ಫೋಟೋ ಗಿಡಲ್ಲ ಹಾಕಲ್ಲ, ಇಲ್ಲೂ ಹಾಕ್ತಿಲ್ಲ ನಾನು. ಎಲ್ಲ ನೀವು ಮೋಸ ಹೋಗ್ತೀರ ಅಂತ ಸ್ವಾಮಿ ಇಲ್ಲೊಂದ್ರೆ ಅಲ್ಲ ಬೋರ್ಡ್ ಹಾಕಿ ಎಲ್ಲಿ ಬೋರ್ಡ್ ರೂಟ್ ಪ್ಯಾಕ್ ಮಾತ್ರ ಬೋರ್ಡ್ ಬಿಟ್ಟು ಬೇರೆ ಬೋರ್ಡ್ ಹಾಕಲ್ಲ. ನಾನು ಸನ್ಮಾನಕ್ಕೆ ಹೋಗಲ್ಲ, ಸನ್ಮಾನಕ್ಕೆ ಹೋಗಲ್ಲ. ನೀವು ಊರಿಗೆಲ್ಲ ಭಾಳ ಬರ್ತೀನಿ ನಾನು. ಇನ್ನೊಂದು 2 ಟಿಕೆಟ್ ಮುಗಿತಲ್ಲ ಅದು ನಾವು ಕರಿಬೇಕು ಅವ್ರನ್ನ ತಪ್ಪಲ್ಲಿ ಹುಡುಗಿಯನ್ನು ಹೋಗಲ್ಲ.
ಮಾಡಿ ಖಂಡಿತ ಸಾಕಷ್ಟು ಹುಷಾರಾದಂತ ಇದ್ದಾರೆ, ವಿವರಣೆ ಕೊಡಕ್ಕೆ ಹಾಕೋಲ್ಲ, ಮಾಡಿ ಅದು ಸರಿಯಾಗ್ತದೆ. ಏನು ಮಾಡೋಕ್ಕಾಗಲ್ಲ, ತಾಯಿ ಕೈ ಮುಗಿದ್ರೆ ಅವ್ನ ಕೆಲಸ ಮಾಡ್ಕೊಂಡಂಗಾರ ಆಗಲಿ ಖಂಡಿತ ಆಗ್ತದೆ. ಬಂದಿಲ್ಲ ಇವತ್ತು, ಇಲ್ಲ ನೀವು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ, ಕೈಕಾಲ ಬಿದ್ದೈತೆ ಅವ್ನು ಬಂದೇನೆ ಇಲ್ಲ ಎಲ್ಲ ರಜೆ ಮಾಡಿ ಹೋಗ್ತಾರೆ, ತೋರಿಸ್ತೀನಿ ನಿಮಗೆ. ಹುಷಾರಾಗಿ ಮಾಡಿ ಅಣ್ಣ, ಮಾಡಿ ಪ್ರಯತ್ನ ಪಡಿ, ಫಲ ದೇವ್ರು ಕೊಡ್ತಾರೆ. ಒಂದು ಫೋಟೋ ತಗೊಂಡು ಹಾಲು ಇಟ್ಕೊಳ್ಳಿ, ಸೇರ್ತಾರೆ ಕೊಡಿ ಅಂತ ಹೇಳ್ತೀರಪ್ಪ. ಹೇಳ್ತಮ್ಮ ಹೇಳಿದ್ದೆ ಅವನೇ ಹೇಳ್ತಾ ಏನಂತ ಮಾತು ಡಿಲೇ ಹೇಳಿ ಅವಳೆ ಕೇಳ್ಕೊಂಡೆ ಹೇಳಿಲ್ವ? ಯಾವ ಊರಿಗೆ ನೀವು ಆಮೇಲೆ ಹರ್ಕೊಳ್ಳಿರಾ ತಿಳ್ಕೊಳ್ಳಿ, ಯಾರು ತಾಯಿ ಯಾರು? ಯಾಕಂದ ಅಮ್ಮ ಇದು ದೇವ್ರ ಸ್ಯಾರಿ, ಇದು ದೇವ್ರ ಆಗಿರೋ ನೀಟೇ ಉಳ್ಕೊಂಬಗಳೇ, ಹೊಳೆ ತಿನ್ಕೋಬೇಡ, ಹೇಳಿದ್ ಮಾಡಿ ಮಾಡ್ಬೇಕು. ಮಾಡ್ತಿರಲ್ವ ಅಂದ್ರೆ ಹಣ ಕೊಡ್ತಾವ ನೀವು ಹೇಳಿದೆ. ನಮ್ಮ ವಾರಕ್ಕೊಮ್ಮೆ ಸೇರ್ತಾ ಹಾಕೊಂಡು ಉತ್ತು ಮಣ್ಣು ಹಾಕಿ ಸ್ನಾನ ಮಾಡುವಂತ ಆಯ್ತಾ? ನೀವು ಹಂಗೆ ಮಾಡಿ ಗೊತ್ತಾಗತ್ತಾ? ಬಾಳೆ ಹೇಳಿದ್ದು ಕೇಳಿಸ್ಕೊಂಡ್ರೆ ಅವಳೆ ಬರ್ರಿ ಮುಟ್ಟೆ ಹೇಳ್ತಾ ಆಗ್ತೀನಿ. ಹೇಳಿದ್ದು ಕೇಳಿದ ಅವಳೆ ಕೇಳಿದ ಹೇಳಿದ ಕೇಳಿದ ಯಾಕೆ ದೇವ್ರ ಹತ್ರ ಹುಷಾರು ಮಾಡಪ್ಪ, ದೇವ್ರ ಹತ್ರ ಹುಷಾರು ಮಾಡಪ್ಪ. ಅಮ್ಮ ನನಗೆ ದೇವ್ರು ಸಿಕ್ಕಿರೋದು ಇಲ್ಲಿ ನೋಡಿ. ರಾತ್ರಿ ಡೈಪರ್ ಎಲ್ಲ ಬಾಚಿ ಕಟ್ಟೆ ಎಲ್ಲ ಬಾಚಿ 10 ಗಂಟೆ ಆಗುತ್ತೆ. ನಾವು ಸೊಳ್ಳೆ ಬಳಂತಿ 2 ಹೊಡ್ಕೊಂಡು ಅಂತರ ಬರೋಕೆ 10 ಗಂಟೆ ಆಗುತ್ತೆ. ಯಂತ್ರ ಬರ್ಬೋದು, ಕಟ್ಟೆ ಬರೋದು, ಗುಡಿಸೋಕೆ, ಸ್ನಾನ ಮಾಡುವಾಗ 12 ಗಂಟೆ, 4:15 ಎಕ್ಸಾಕ್ಟ್ 5 ಗಂಟೆ ಇರ್ತೀವಿ ನಾವು. ಎದ್ದು ಒಂದು ಅರ್ಧ ಗಂಟೆ 1 ಗಂಟೆ ಯೋಗ, ಮತ್ತೆ ಬಂದು ಕಸ ಎಲ್ಲ ಹುಷಾರು ಮಾಡ್ಕೊಳ್ಳಿ ಅಣ್ಣ. ಎಷ್ಟೋ ಜನ ಹುಷಾರಾಗಿರ್ಬೇಕು, ಕೈ ಬಂದಿರ್ಬೇಕು. ಕೇರಳ ಮಾನವ ಕಲ್ಲಿದ್ದೇನೆ ವೀಕ್ಷರ ಪುನಃ ಕಾಲ್